ಕಲ್ಲಿನ ಅಳತೆ ಹೈಟು ಬಂದರೆ 7 ಅಡಿಯಿಂದ ಪ್ರಾರಂಭ ಆಗುತ್ತೆ. 7 ಅಡಿಯಿಂದ 9 ಅಡಿ 11 ಅಡಿವರೆಗೂ ಹೋಗ್ತಾರೆ. 11 ಅಡಿ ತುಂಬ ಹೈಟ್ ಆಗಿಬಿಡುತ್ತೆ. ಇದೆಲ್ಲ ನಾನು 7-8 ವರ್ಷಕ್ಕೆ ಹೆಂಗಾಗಿದೆ ಅಂತ ಈಗ ಸ್ವಲ್ಪ ಕಟ್ ಮಾಡಿಬಿಟ್ರೆ ಹೋಗ್ಬಿಡುತ್ತೆ. ಆ ರೇಂಜಿಗೆ ಆಗ್ಬಿಟ್ಟಿದೆ 7-8 ವರ್ಷಕ್ಕೆ. ಈಗ ನೋಡಿ ಕಲ್ಲೆಲ್ಲ ಮಾಮೂಲಿಗೆ ಹಾಕಿದ್ದಾರೆ. ಬರೀ ನಾವು ಕಂಬಿ ಸೆಲೆಕ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಎಡವಿದ್ದಕ್ಕೆ ಈ ರೇಂಜ್ಗೆ ಆಗಿದೆ. ಬರುತ್ತೆ ಕಾರ್ ಬಿಡು ವೈರ್ ಬಂದು ಆಕಳು ನೋಡ್ಬೋದಲ್ಲ ಆ ರೀತಿ. ಇದು 50 ಅಡಿ ಉದ್ದ, ಎಲ್ಲ 50 ಅಡಿನೇ. ಅದು ಒಂದು ಮಾತ್ರ 100 ಅಡಿ ಹೇಳಿದ್ರು. ಇದು ಮಾತ್ರ 100 ಅಡಿ. ನಮಸ್ಕಾರ ನಮ್ಮ ವೀಕ್ಷಕರಿಗೆಲ್ಲ ನಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ನಮ್ಮ ವೀಕ್ಷಕರು ಚೆನ್ನಾಗಿದ್ದಾರೆ ಅಂತಾನೆ ಅನ್ಕೊಂಡಿದ್ದೆ. ಯಾಕೆಂದ್ರೆ ರೈತರು ಯಾವಾಗಲೂ ಚೆನ್ನಾಗಿರ್ಬೇಕು. ಇವತ್ತು ಏನಂದ್ರೆ ಸಿಂಪಲ್ ಬೆಳೆ ಬಿಟ್ಟು ಸ್ವಲ್ಪ ಹೊರಗಡೆ ಬಂದಿವಿ. ಹೊರಗಡೆ ಏನಿಲ್ಲ, ರೈತರ ಜಮೀನಿಗೆ ಒಂದು ಹದ್ದುಬಸ್ತು ಮಾಡ್ಕೋಬೇಕಾದ್ರೆ ಏನಿರ್ಬೇಕಂತ. ಈಗ ನಮ್ಮ ಮನೆಗೆ ಒಂದು ಕಾಂಪೌಂಡ್ ಹಾಕ್ಕೊಂತೀವಿ. ನಮ್ಮ ಸ್ವಂತ ಜಮೀನು ಈಗ ನೀವು ಕೇಳ್ಬೋದು, ನೋಡಿರ್ಬೋದು, ನೋಡಿರ್ತೀರ ಜಮೀನಿಗೆಲ್ಲ ಕೋಟ್ಯಾಂತರ ರೂಪಾಯಿ ವ್ಯಾಲ್ಯೂಯೇಷನ್ ಆಗಿಬಿಟ್ಟಿದೆ. ಬಂಗಾರಕ್ಕಿಂತ ದುಬಾರಿ ಆಗ್ಬಿಟ್ಟಿದೆ ಜಮೀನುಗಳು ಅಲ್ವಾ. ನಮ್ಮ ಜಮೀನ ಸೇಫ್ಟಿ ಮಾಡ್ಕೋಬೇಕು. ನಮ್ಮ ಹದ್ದುಬಸ್ನ ಈಗ ಸುಮಾರು ವರ್ಷದ ಹಿಂದ್ಗಡೆ ಒಂದು ಜಮೀನು ಅಂತ ಇಲ್ಲಿ ಅಂದಾಜ್ ಮೇಲೆ ಒಂದು ಇದ್ರ ಥರ ಒಂದು ಬೆಡ್ ಥರ ಮಾಡ್ಕೊಂಡಿರ್ತಾರೆ, ಗೆನ್ಮೆಂಟ್ ಅಂತ ಹೇಳ್ತಾರೆ ನಮ್ಮ ಲ್ಯಾಂಗ್ವೇಜಲ್ಲಿ. ಆ ಥರ ಮಾಡ್ಕೊಂಡಿದ್ದಾರೆ. ಅವಾಗ ಯಾರು ಜಾಗಗಳೇ ಇರ್ತಾರಲ್ಲ. ಇವಾಗೆಲ್ಲ ನಿಮ್ಗೆ ಗೊತ್ತಲ್ಲ, ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿತ್ತು. ಪಕ್ಕದಲ್ಲಿ ಕೊಚ್ಕೊಂಡು ಬರ್ತಾ ಇರ್ತಾರೆ ಜಮೀನು ಜರುಗಿಸೋದಕ್ಕೆ. ಅದನ್ನು ವ್ಯಾಲ್ಯೂಯೇಷನ್ ಜಾಸ್ತಿ ಆದಷ್ಟು ಫೆನ್ಸಿಂಗ್ ಅನ್ನೋದು ಜಾಸ್ತಿ ಆಯಿತು. ಆ ಫೆನ್ಸಿಂಗ್ ಹಾಕ್ಬೇಕಾದ್ರೆ ಯಾವ ಕ್ವಾಲಿಟಿ ಕಲ್ಲು ಬೇಕು, ಯಾವ ರೀತಿ ಕಂಬಿ ಹಾಕ್ಬೇಕಂತ ಸುಮಾರು ಜನಗಳಲ್ಲಿ ಕನ್ಫ್ಯೂಸ್ ಇರುತ್ತೆ. ಆ ಕನ್ಫ್ಯೂಸ್ನ ನಾವು ನಿವಾರಿಸಬೇಕು. ಅಂದರೆ ಎಷ್ಟಾಗ್ಬೋದು ಒಂದು ಎಕರೆ ಖರ್ಚು ಅಂತ ಅಂದಾಜು ಮೇಲೆ ಹೇಳ್ತೀನಿ. ಪರ್ಫೆಕ್ಟಾಗಿ ಗೊತ್ತಿರೋದಿಲ್ಲ. ಅದನ್ನು ನೀವು ಅದರಲ್ಲಿ ಒಂದು ಕಾಂಟ್ಯಾಕ್ಟ್ ಕೊಡಿ, ಅದನ್ನು ವಿಚಾರಿಸ್ಬಿಟ್ರೆ ಅದ್ರ ಮುಖಾಂತರ ನೀವು ನೋಡ್ಬೋದು. ಈಗ ಇಲ್ಲಿ ಏನಕ್ಕೆ ಬಂದಿದೆ ಅಂದರೆ ಇಲ್ಲೊಂದು ಫೆನ್ಸಿಂಗು, ನಾವು ಫೆನ್ಸಿಂಗ್ ಹಾಕ್ಬೇಕಾದ್ರೆ ಎಷ್ಟು ಹುಷಾರಾಗಿರ್ಬೇಕು ಅನ್ನೋದು ನಾವು ಅಷ್ಟೇ ಮುಖ್ಯವಾಗಿ ಗಮನಿಸ್ಬೇಕಾದ ವಿಚಾರ. ನೋಡಿ ಇಲ್ಲಿ ಫೆನ್ಸಿಂಗ್ ಹಾಕಿರೋದು, ಇದು ತೋಟದವ್ರು ವಿಚಾರಿಸಿದಾಗ ಬರೀ ಒಂದು 7ರಿಂದ 8 ವರ್ಷ ಅಂತ ಹೇಳಿದರು. ಈಗ ನೋಡಿ ಇದೆಲ್ಲ ನಾನು 7-8 ವರ್ಷಕ್ಕೆ ಹೆಂಗಾಗಿದೆ ಅಂತ ಈಗ ಸ್ವಲ್ಪ ಕಟ್ ಮಾಡಿಬಿಟ್ರೆ ಹೋಗ್ಬಿಡುತ್ತೆ. ಆ ರೇಂಜಿಗೆ ಆಗ್ಬಿಟ್ಟಿದೆ 7-8 ವರ್ಷಕ್ಕೆ. ಈಗ ನೋಡಿ ಕಲ್ಲೆಲ್ಲ ಮಾಮೂಲಿಗೆ ಹಾಕಿದ್ದಾರೆ. ಬರೀ ನಾವು ಕಂಬಿ ಸೆಲೆಕ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಎಡವಿದ್ದಕ್ಕೆ ಈ ರೇಂಜ್ಗೆ ಆಗಿದೆ. ಅದರಿಂದ ಕ್ವಾಲಿಟಿ ಹೇಗೆ ಮೇಂಟೈನ್ ಮಾಡಬೇಕು, ಕಲ್ಲು ಯಾವುದಿರಬೇಕು, ಮತ್ತು ಒಂದು ಎಕರೆಗೆ ಎಷ್ಟು kg ಕಂಬಿ ಬೇಕಾಗುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಮಾತಾಡೋಣ ಸಿಂಪಲ್ಲಾಗಿ. ಈಗ ನಾವು ಕಲ್ಲಿನ ವಿಚಾರದಲ್ಲಿ ಬಂದರೆ, ಈಗ ಒಂದು ಕಲ್ಲು ಸಾಮಾನ್ಯವಾಗಿ ಒಂದು ಫೆನ್ಸಿಂಗಲ್ಲಿ ಕಲ್ಲಿನ ವಿಚಾರದಲ್ಲಿ ಬೇಸಿಕ್ ಆಗಿ ಬರ್ಬೇಕಾದ್ರೆ ಒಂದು ಕಲ್ಲು, ಈಗ ಕಲ್ಲು ಸೆಲೆಕ್ಷನ್ ಮಾಡೋದ್ರಲ್ಲಿ ಸುಮಾರು ಕಡೆ ಕಲ್ಲುಗಳನ್ನ ನೋಡಿರ್ಬೋದು. ಈ ಕಲ್ಲು ಚಪ್ಪಡಿಗಳೆಲ್ಲ ಕಾಂಪೌಂಡಿಗೆ ಪೀಸ್ಗಳು ಸ್ಟೋನ್ ಪೀಲರ್ ತೆಗಿತಾರೆ. ಆದರೆ ಈಗ ಸುಮಾರು ಜನ ಕೇಳೋದು ರಿಕ್ವೆಸ್ಟ್ ಮಾಡೋದಂದರೆ ಕೋಲಾರದ ಕಲ್ಲು ಅಂತ ಕೇಳ್ತಾರೆ. ಕೋಲಾರದ ಕಲ್ಲು ಏನು ಕೇಳ್ತಾರೆ ಅಂದರೆ ಇದು ಶೇಪಲ್ಲಿ, ಫಿನಿಷಿಂಗಲ್ಲಿ ಮತ್ತು ಕಲರಲ್ಲಿ, ವೈಟ್ ಕಲರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಕಲ್ಲು ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ಕಲ್ಲಿನ ಅಳತೆ ಹೈಟು ಬಂದರೆ 7 ಅಡಿಯಿಂದ ಪ್ರಾರಂಭ ಆಗುತ್ತೆ. 7 ಅಡಿಯಿಂದ 9 ಅಡಿ 11 ಅಡಿವರೆಗೂ ಹೋಗ್ತಾರೆ. 11 ಅಡಿ ತುಂಬ ಹೈಟ್ ಆಗಿಬಿಡುತ್ತೆ. 7 ಅಡಿಯಿಂದ 9 ಅಡಿ, 7 ಅಡಿ ಹಾಕ್ಸ್ಕೋಬೋದು, ಇಲ್ಲ 9 ಅಡಿ ಹಾಕ್ಸ್ಬೋದು. ನೆಲದಲ್ಲಿ 2 ಅಡಿ ಹೋದರೆ ಮೇಲ್ಗಡೆ ನಮಗೆ 5 ಅಡಿ ಹೈಟ್ ಸಿಗುತ್ತೆ. ಮತ್ತು 9 ಅಡಿ ಹಾಕ್ಕೊಂಡ್ರೆ ನಿಮ್ಗೆ ಗೊತ್ತಿರುತ್ತೆ, ಸಾಮಾನ್ಯವಾಗಿ 7 ಅಡಿ ಹೈಟ್ ಸಿಗುತ್ತೆ. ಈ ರೀತಿ ಕಲ್ಲಿನ ಆಯ್ಕೆ ಮತ್ತು ಕಂಬಿ ಆಯ್ಕೆ ಬಂದಾಗ ಸಾಮಾನ್ಯವಾಗಿ ಸುಮಾರು ಜನ ರಿಕ್ವೆಸ್ಟ್ಮೆಂಟ್ ಮಾಡೋದು ಟಾಟಾ ಸ್ಟೀಲ್ದು. ಟಾಟಾ ಸ್ಟೀಲ್ ಕಾರಣ ಏನಂದರೆ ಅದು ಸುಮಾರು 20ರಿಂದ 30 ವರ್ಷ ರಸ್ಟ್ ಹಿಡಿಯೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಕಂಪ್ನಿ ವ್ಯಾರಂಟಿ ಇರುತ್ತೆ 20ರಿಂದ 25 ವರ್ಷ. ನಿಮ್ಮ ಇದಕ್ಕೆ ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ ಟಾಟಾ ಸ್ಟೀಲ್ದು ಇದು ಬರುತ್ತಲ್ವ, ಮೆಶ್ ಬರುತ್ತೆ, ಚೈನ್ ಲಿಂಕ್ ಮೆಶ್ಶು ಮತ್ತು ಬಾರ್ಬಡ್ ವೈರು, ಮುಳ್ಳು ತಂತಿಗಳು, ಇದ್ರ ಬೆಲೆಗಳನ್ನ ಸಹ ಕ್ಲಿಪ್ಪು ವಿಡಿಯೋದಲ್ಲಿ ಹಾಕಿರ್ತೀನಿ. ನೀವು ವಿಡಿಯೋ ಕೊನೆಯಲ್ಲಿ ನೋಡ್ಬೋದು. ಸ್ಕಿಪ್ ಮಾಡಿದ್ರೆ ನೀವು ಲಾಸ್ಟಲ್ಲಿ ನೋಡೋ ಗೊತ್ತಾಗುತ್ತೆ. ವಿಡಿಯೋ ಶೋರೂಮ್ಗೆ ಹೋಗಿ ವಿಡಿಯೋ ಮಾಡ್ಕೊಂಬಂದಿದ್ದೀವಿ, ಏನು ರೇಟ್ ಆಗುತ್ತೆ ಮತ್ತು ಯಾವುದಾದ್ರು ಎಷ್ಟಾಗುತ್ತೆ ಸ್ಕ್ವೇರ್ ಮೀಟ್ರಿಗೆ ಮತ್ತು kg ಲೆಕ್ಕ, ಮತ್ತು ಒಂದು ರೋಲು ಎಷ್ಟು ಮೀಟ್ರ್ ಹೋಗುತ್ತೆ, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಈಗ ನೆಕ್ಸ್ಟ್ ಬಂದು ಇದನ್ನೆಲ್ಲ ಮಾಡಬೇಕಾದ್ರೆ ಸರಿ ಮೆಟೀರಿಯಲ್ ಆಯಿತು ಇಲ್ಲ ಆಯಿತು, ಮತ್ತು ಒಂದು kg ಒಂದು ಎಕರೆಗೆ ಸಾಮಾನ್ಯವಾಗಿ 8ರಿಂದ 10 ರೋಲ್ ಬೇಕಾಗುತ್ತೆ ಟಾಟಾ ಸ್ಟೀಲು. ಅಂದರೆ 8ರಿಂದ 10 ರೋಲ್ ಅಂದರೆ ನಾರ್ಮಲಾಗಿ ನಾನು ಹೇಳೋದು. ಈಗ 5 ಲೈನ್ ಈ ಥರ 5 ಲೈನ್ ಹಾಕ್ಕೊಳ್ಳೋದು, ಆಮೇಲೆ ಇಂಟು ಕ್ರಾಸ್ ಹಾಕ್ತಾರಲ್ಲ ಮಿಡ್ಲಲ್ಲಿ ಸ್ಟ್ರೆಂತ್ ಬರಲಿ ಅಂತ. ಅಷ್ಟಕ್ಕೆ ನಾವು ಇನ್ನೂ 7ರಿಂದ 8 ಲೈನು ಚೇಂಜ್ ಮಾಡ್ತಾ ಇದ್ದಷ್ಟು ಅವುಗಳ ಸಂಖ್ಯೆ ಜಾಸ್ತಿ ಆದಷ್ಟು ಏನಾಗುತ್ತೆ ಅಂದರೆ ರೋಲ್ಗಳ ಸಂಖ್ಯೆ ಹೆಚ್ಚು ಕಡಿಮೆ ಆಗ್ಬೋದು. ನಾವು ಇಲ್ಲಿ ಹೇಳಿದಷ್ಟೇ ರೋಲ್ ಬರಬೇಕನ್ನೋ ಇದಿರೋದಿಲ್ಲ. ಮತ್ತು ಇದರಲ್ಲಿ ಬಾರ್ಬ್ ವೈರಲ್ಲಿ ಜಾಸ್ತಿ ಆದಷ್ಟು ಲೆಂತ್ ಕಡಿಮೆ ಆಗುತ್ತೆ. ಆ ಲೆಂತ್ ಕಡಿಮೆ ಆದಾಗ ತುಂಬ ರೋಲ್ಗಳು ಜಾಸ್ತಿ ಬರುತ್ತೆ. ಅದರಿಂದ ರೋಲ್ ಪರ್ಫೆಕ್ಟಾಗಿ ಹೇಳೋದಿಕ್ಕೆ 8ರಿಂದ 10 ಅಥವಾ ನಾವು ಸೆಲೆಕ್ಷನ್ ಮಾಡ್ಕೊಳ್ಳೋದ್ರಲ್ಲಿ 12 ರೋಲ್ವರೆಗೂ ಒಂದು ಎಕರೆಯಲ್ಲಿ ಬೀಳ್ಬೋದು. ಕಲ್ಲು ಕೂಚುಗಳ ವಿಚಾರದಲ್ಲಿ ಬಂದರೆ 240ರಿಂದ 250 ಕೂಚ ಬೀಳುತ್ತೆ. ಅಂದರೆ ಅದರಲ್ಲೂ ಅಷ್ಟೇ ಸಾಮಾನ್ಯವಾಗಿ ಒಬ್ಬರು 5 ಅಡಿಗೆ, ಒಬ್ಬರು 6 ಅಡಿಗೆ, ಒಬ್ಬರು 7 ಅಡಿಗೆ ಹಾಕ್ಕೊತಾರೆ. ಮತ್ತು ಸಪೋರ್ಟ್ 10 ಅಡಿ ಕಲ್ಲಿಗೆ ಒಂದು ಕೊಡ್ತಾರೆ. ಈ ರೀತಿ
ಬದಲಾವಣೆ ಆಗ್ತಾನೆ ಇರ್ಬೋದು. ಈ ರೀತಿ ಕಲ್ಲು ಕಂಬಿ ಮತ್ತು ಇದೆಲ್ಲ ಆಯ್ತಲ್ವಾ, ಈ ಎಲ್ಲ ಮೆಟೀರಿಯಲು ನಮ್ಮ ಹತ್ರ ಇತ್ತು. ಅಂದರೆ ಅದನ್ನು ಅದೇ ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ಕ್ವಾಲಿಟಿ ವೈಸು ಕೆಲಸ ಮಾಡಿಕೊಡೋರು ಅಷ್ಟೇ ಇಂಪಾರ್ಟೆಂಟ್ ಇರಬೇಕು. ಈಗ ಸುಮಾರು ನಾನು ವಿಡಿಯೋದಲ್ಲಿ ನಮ್ಮ ಚಾನಲಲ್ಲಿ ಲಾಸ್ಟ್ ವೀಕಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಲಾಸ್ಟ್ ಇಯರು ತುಂಬ ಜನ ಫೋನ್ ಕಾಲ್ಸ್ ಮಾಡ್ತಾವ್ರೆ. ಏನಕ್ಕೆ ಅಂದರೆ ಲೇಬರ್ ವರ್ಕ್ ಮಾಡೋರು ಯಾರಾದರೂ ಕಾಂಟ್ಯಾಕ್ಟ್ ಕೊಡಿ ಅಂತ. ಅಂದರೆ ನಾನು ಸುಮಾರು ಲೇಬರ್ ವರ್ಕ್ ಮಾತ್ರ ಬರೀ ಇನ್ಫಾರ್ಮೇಷನ್ ಮಾತ್ರ ಫಾರ್ಮರ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಆದರೆ ಈಗ ನಮ್ಗೆ ಗೊತ್ತಿರೋರೊಬ್ಬರು ಈ ಥರ ಮಾಡಿಕೊಡ್ತೀನಿ, ಈ ಥರ ಮಾಡಿ ಅಂತ ಹೇಳಿದ್ರು. ಅದರಿಂದ ಅವ್ರ ಫೋನ್ ನಂಬರ್ ಹಾಕಿರ್ತೀನಿ, ನಿಮಗೆ ಅವ್ರ ಜೊತೆ ಮಾತಾಡ್ಬೋದು, ಫೋನ್ ಮಾಡಿ ಕರೆ ಮಾಡಿ ವಿಚಾರಿಸ್ಬೋದು. ನಿಮಗೆ ಓಕೆ ಅನಿಸಿದ್ರೆ ಪ್ರೈಸು ಮತ್ತು ಕೆಲಸ ಎಲ್ಲನೂ ಕಣ್ಣಾರೆ ನೋಡ್ಬೋದು, ಕ್ಲಿಪ್ಸ್ಗಳನ್ನ ಅದ್ರಲ್ಲಿ ಹಾಕಿರ್ತೀನಿ. ನಿಮಗೆ ಓಕೆ ಅನಿಸಿದ್ರೆ ಪ್ರೈಸು ಅದು ಎಲ್ಲ ನೀವು ಮಾತಾಡಿ ಕೂತ್ಕೊಂಡು ಅವ್ರ ಮುಖಾಂತರ ಮಾಡಿ ಕೆಲಸ ಮಾಡಿಸ್ಕೋಬೋದು ಅಂತ ಈ ವಿಡಿಯೋ ಮುಖಾಂತರ ನಾನು ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಇದರಲ್ಲಿ ಬರೀ ಫೆನ್ಸಿಂಗ್ ಹಾಕೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದು ಯಾವ ರೀತಿ ಕೆಲಸದವ್ರ ಹತ್ರ ಮಾಡಿಸ್ತೀವಿ ಮತ್ತು ಅದು ಯಾವ ರೀತಿ ಫಿಟ್ಟಿಂಗ್ ಬರುತ್ತೆ ಅನ್ನೋದು ಅಷ್ಟೇ ಮುಖ್ಯ. ನೋಡಿದ್ರಲ್ಲ, ಈ ರೀತಿ ಕೃಷಿ ಸಂಬಂಧಿತ ವಿಡಿಯೋಗಳನ್ನು, ರೈತರಿಗೆ ಅನುಕೂಲ ಆಗ್ತಕ್ಕಂಥ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾ ಇರ್ತೀವಿ. ಹೀಗೆ ನೋಡ್ತಾ ಇರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಎಲ್ರಿಗೂ ನಮಸ್ಕಾರ. Thank you.